ಶೇಖರಗೌಡ ಮಾಲಿ ಪಾಟೀಲ್ರವರ ಪರಿಚಯ. ಅವರ ಪರಿಚಯ ಹೇಳೋದಕ್ಕಿಂತ ಇಡೀ ಜಿಲ್ಲೆಗೆ ಅವರ ಪರಿಚಯ ಇದೆ ಅಂತ ಹೇಳುತ್ತಾ, ಆದರೂ ಒಂದೆರಡು ಅವರ ಬಗ್ಗೆ ಪರಿಚಯ ನುಡಿಗಳನ್ನು ಹೇಳ್ತಾ ಇದ್ದೇನೆ. ಶೇಖರಗೌಡರಿಗೀಗ 68 ವಸಂತಗಳನ್ನು ದಾಟಿ ಮುನ್ನಡೆದಿದ್ದಾರೆ. ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ಈ ಮಹಾಸಾಧಕ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿ, ಜೊತೆಗೆ ಕೃಷಿ, ರಂಗಭೂಮಿ, ಸಹಕಾರ, ಶೈಕ್ಷಣಿಕ, ರಾಜಕೀಯ, ಗ್ರಾಮಾಭಿವೃದ್ಧಿ ಸಾಕಾರಗೊಂಡ ಸಾಧನೆಗಳ ಒಡಲಿನಲ್ಲಿ ಬಿಡುವಿಲ್ಲದೆ ಸಡಗರದ ಚಟುವಟಿಕೆಗಳೊಂದಿಗೆ ಸಮಾಜಮುಖಿಯಾಗಿ ಚಲನಶೀಲರಾಗಿದ್ದಾರೆ. ತಾಯಿ ನೀಲಮ್ಮ, ತಂದೆ ವಿರೂಪಾಕ್ಷಗೌಡ ಮಾಲಿ ಪಾಟೀಲ್ರ ಸುಪುತ್ರನಾಗಿ ಕೃಷಿ ಕುಟುಂಬದಲ್ಲಿ ಬೆಳೆದಿದ್ದಾರೆ. ಪದವಿ ವಿದ್ಯಾಭ್ಯಾಸವನ್ನು ವಿದ್ಯಾರ್ಥಿ ಸಂಘಕ್ಕೆ ಸಹಕಾರ್ಯದರ್ಶಿಯಾಗಿ, ನಂತರದ ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು, ನಾಯಕತ್ವ ಗುಣಗಳ ಭದ್ರ ಬುನಾದಿಯಾಗಿ ಬೀಜಾಂಕುರಕ್ಕೆ ನಾಂದಿ ಆಡಿತ್ತು. ಕೃಷಿ ರಂಗದ ಪರಮಾಪ್ತ ನೆಲೆಯಲ್ಲಿ ಸಾಂಪ್ರದಾಯಿಕ ಕೃಷಿಯ ಜೊತೆ ರೇಷ್ಮೆ, ದಾಳಿಂಬೆ, ಪಪ್ಪಾಯಿ ಹೀಗೆ ವೈವಿಧ್ಯಮಯ ಬೆಳೆ ಬೆಳೆದು ಇತರಿಗೆ ಸ್ಫೂರ್ತಿದಾಯಕ ಆಗಿದ್ದಾರೆ. ಅಲ್ಲದೆ ಇವರು ಹಲವಾರು ಉಚಿತ ಸಾಮೂಹಿಕ ವಿವಾಹಗಳು, ಆರೋಗ್ಯ ಶಿಬಿರ, ಯುವಜನ ಮೇಳದಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಬರಡು ದನಗಳ ಚಿಕಿತ್ಸೆ, ಅನಕ್ಷರಸ್ಥ ಸಂಘಟಕರೊಂದಿಗೆ ಹಿಮಾಚಲ ಪ್ರದೇಶ ಅಮೀರಪುರ, ಲಕ್ಷದ್ವೀಪ ಪ್ರವಾಸ ಕೈಗೊಂಡು ಸಂಘವು ರಾಜ್ಯ ಯುವ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಅವರು ಹೆಚ್ಚಿನ ಶ್ರಮವನ್ನು ಪಟ್ಟಿದ್ದಾರೆ. ಅಲ್ಲದೆ ರಾಜ್ಯ ಯುವ ಪ್ರಶಸ್ತಿ ಕೂಡ ಅವರಿಗೆ ಆವಾಗ ದೊರೆತಿದೆ. ಕುಷ್ಟಗಿ ತಾಲೂಕಿನ ಪಿಕಾರ್ಡ್ ಬ್ಯಾಂಕಿನ ಅಧ್ಯಕ್ಷರಾಗಿ 35 ವರ್ಷ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಹಕಾರ ಮತ್ತು ಕೃಷಿ ಅಧ್ಯಯನ ಪ್ರವಾಸಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದು, ಚೀನಾ, ದಕ್ಷಿಣ ಆಫ್ರಿಕಾ, ಜಪಾನ್, ಮಲೇಷಿಯಾ ಮತ್ತು ಸಿಂಗಾಪುರ್ ಹಾಗೂ ಯುರೋಪ್ ದೇಶಗಳಿಗೆ ಪ್ರವಾಸ ಕೈಗೊಂಡು ಇಲ್ಲಿಯ ರೈತರಿಗೆ ಮಾದರಿಯಾಗಿ ಅಲ್ಲಿಯ ಅನುಭವಗಳನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ. ಅವರು ಕೃಷಿಯ ಜೊತೆಗೆ ಸಾಹಿತ್ಯಿಕ ಕೊಡುಗೆಗಳನ್ನು ನೀಡಿದ್ದು ಈಗಾಗಲೇ ತಮ್ಮ ಮುಂದೆ ಬಂದಿದೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ನಾಡು ನುಡಿಗೆ ಸೇವೆಯನ್ನು ಸಲ್ಲಿಸುವ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಂಥ ಸನ್ಮಾನ್ಯ ಶೇಖರಗೌಡ ಮಾಲಿ ಪಾಟೀಲರು ಇವತ್ತು 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ನಮ್ಮೆಲ್ಲ ತಾಲೂಕಿನ ಮತ್ತು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಬಹಳ ಸಂತಸ ವ್ಯಕ್ತಪಡಿಸಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅನ್ನುವ ಹಾಗೆ ಅವರು ಎಲ್ಲರೂ ಒಂದಾಗಿ ನಮ್ಮೊಂದಿಗೆ ಇವತ್ತು ಸಮ್ಮೇಳನಾಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಿದ್ದಾರೆ. ಅವರ ಒಂದು ಕಿರು ಪರಿಚಯನ ಮಾಡುವ ಒಂದು ಕಾರ್ಯಕ್ರಮಕ್ಕೆ ನನ್ನೆರಡು ಮಾತುಗಳು ಮುಗಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ.